ಜಾಮೀನು ಮಂಜೂರಾಗಿದೆ. ರಾಜ್ಯದೆಲ್ಲೆಡೆ ಫ್ಯಾನ್ಸ್ ಸಂಭ್ರಮಿಸ್ತಾ ಇದ್ದಾರೆ. ಪಟಾಕಿ ಸಿಡಿಸಿ ಸಿಹಿ ಹಂಚಿ ಅಭಿಮಾನಿಗಳು ಸಂಭ್ರಮಿಸ್ತಾ ಇದ್ದಾರೆ. ಕೆಲವೆಡೆ ದರ್ಶನ್ ಫೋಟೋಗೆ ಹಾಲಿನ ಅಭಿಷೇಕವನ್ನ ಮಾಡಲಾಗ್ತಾ ಇದೆ. ಕಾತುರದಿಂದ ಕಾಯ್ತಾ ಇದ್ರು ದರ್ಶನ್ ಅಭಿಮಾನಿಗಳು. ದರ್ಶನ್ ಯಾವಾಗ ಜೈಲಿನಿಂದ ರಿಲೀಸ್ ಆಗ್ತಾರೆ, ಅವರಿಗೆ ಯಾವಾಗ ಬೇಲ್ ಸಿಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಬಕಪಕ್ಷಿಗಳಂತೆ ಕಾಯ್ತಾ ಇದ್ರು. ಬಟ್ ಈಗ ರಾಜ್ಯದೆಲ್ಲೆಡೆ ಫ್ಯಾನ್ಸ್ ಸಂಭ್ರಮಿಸ್ತಾ ಇದ್ದಾರೆ. ಪಟಾಕಿ ಸಿಡಿಸಿ ಸಿಹಿ ಹಂಚಿ ಅಭಿಮಾನಿಗಳು ತಮ್ಮ ಸಂತಸವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಮತ್ತೊಂದ್ ಕಡೆ ದರ್ಶನ್ ಫೋಟೋಗೆ ಹಾಲಿನ ಅಭಿಷೇಕವನ್ನ ಸಹ ಮಾಡಲಾಗ್ತಾ ಇದೆ. ಯಾಕಂದ್ರೆ ಡಿ ಬಾಸ್ ಅಂತ ದರ್ಶನ್ ಜೈಲಿನ ಒಳಗೆ ಹೋದಾಗಿನಿಂದ ಹಿಡಿದು ಇವತ್ತಿನವರೆಗೂ ಕೂಡ ದರ್ಶನ್ ಅವರ ಅಭಿಮಾನಿಗಳು ಸಾಕಷ್ಟು ದೇವರ ಮೊರೆ ಹೋಗಿದ್ರು. ಅದರ ಜೊತೆಗೆ ಪ್ರಾರ್ಥನೆ ಕೂಡ ಸಲ್ಲಿಸ್ತಾ ಇದ್ರು, ಹರಕೆಗಳನ್ನ ಕಟ್ಕೊಂಡಿದ್ರು. ಹೀಗಾಗಿ ರಾಜ್ಯದೆಲ್ಲೆಡೆ ದರ್ಶನ್ ಅವರಿಗೆ ಪೂರ್ಣಾವಧಿ ಜಾಮೀನು ಸಿಕ್ಕಿರೋದ್ರಿಂದ ಅವರ ಫ್ಯಾನ್ಸ್ಗಳು ಸಂಭ್ರಮಾಚರಣೆ ಮಾಡ್ತಿದ್ದಾರೆ. ಸೊ ನೋಡ್ತಾ ಇದ್ರಲ್ಲ, ಬೆಂಗಳೂರಿನಲ್ಲಿ ಯಾವ ರೀತಿಯಾಗಿ ಫ್ಯಾನ್ಸ್ ತಮ್ಮ ಸಂಭ್ರಮವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳಿ. ರಸ್ತೆಯ ಮಧ್ಯಭಾಗದಲ್ಲೇ ಪಟಾಕಿಯನ್ನ ಸಿಡಿಸಿ ಸಂಭ್ರಮಾಚರಣೆ ಮಾಡ್ತಿದ್ದಾರೆ. ದರ್ಶನ್ ಅವರ ಫೋಟೋಗಳನ್ನ ಹಿಡಿದು ಜೈಕಾರವನ್ನ ಕೂಗ್ತಾ ಇದ್ದಾರೆ, ಘೋಷಣೆಗಳನ್ನ ಮೊಳಗಿಸ್ತಿದ್ದಾರೆ. ಅವರ ಖುಷಿಗೆ ಪಾರವೇ ಇಲ್ಲದಂತಾಗಿದೆ. ಇದು ಸದ್ಯಕ್ಕೆ ಬೆಂಗಳೂರಿನಲ್ಲಿ ನಡೀತಾ ಇರುವಂತಹ ಫ್ಯಾನ್ಸ್ ಸಂಭ್ರಮಾಚರಣೆ. ಇನ್ನು ರಾಯಚೂರಿನಲ್ಲಿ ಯಾವ ರೀತಿಯಾಗಿ ಸಂಭ್ರಮಾಚರಣೆ ನಡೀತಾ ಇದೆ? ಅಫ್ಕೋರ್ಸ್ ಈಗ ರಸ್ತೆಯಲ್ಲಿ ಪಟಾಕಿ ಸಿಡಿಸಿ ಫ್ಯಾನ್ಸ್ಗಳು ಸಂಭ್ರಮಾಚರಣೆ ಮಾಡಿದ್ರೆ, ಮತ್ತೊಂದ್ ಕಡೆ ಈಗ ದರ್ಶನ್ ಅವರ ಫೋಟೋಗೆ ಹೂವಿನ ಹಾರವನ್ನ ಹಾಕಿ ಪಟಾಕಿ ಸಿಡಿಸಿ ಜೈಕಾರವನ್ನ ಕೂಗಲಾಗ್ತಾ ಇದೆ. ಇನ್ನು ದಾವಣಗೆರೆಯಲ್ಲಿ ಯಾವ ರೀತಿಯಾಗಿ ಫ್ಯಾನ್ಸ್ ಸಂಭ್ರಮಾಚರಣೆ ನಡೆಸ್ತಾ ಇದ್ದಾರೆ? ಪರಸ್ಪರ ಸಿಹಿಯನ್ನ ತಿನ್ನಿಸೋ ಮೂಲಕ ಫ್ಯಾನ್ಸ್ಗಳು ಸಂಭ್ರಮದಲ್ಲಿ ನಿರತರಾಗಿದ್ದಾರೆ. ಪಟಾಕಿ ಸಿಡಿಸ್ತಾ ಇದ್ದಾರೆ, ಹೂಗಳನ್ನ ಎರಚಿಸ್ತಾ ಇದ್ದಾರೆ. ಇದು ದಾವಣಗೆರೆಯಲ್ಲಿ ನಡೀತಾ ಇರುವಂತಹ ಸೆಲೆಬ್ರೇಷನ್. ಮತ್ತೊಂದ್ ಕಡೆ ದರ್ಶನ್ ಅವರ ಫೋಟೋಗೂ ಕೂಡ ಹಾಲಿನ ಅಭಿಷೇಕವನ್ನ ಮಾಡಲಾಗ್ತಾ ಇದೆ. ನೋಡ್ತಾ ಇದ್ರಲ್ಲ, ಪರಸ್ಪರ ಸಿಹಿಯನ್ನ ತಿನ್ನುವ ಮೂಲಕ, ಪರಸ್ಪರ ಸಿಹಿಯನ್ನ ಹಂಚುವ ಮೂಲಕ ದರ್ಶನ್ ಅವರಿಗೆ ಜಾಮೀನು ಸಿಕ್ಕಿರುವಂತಹ ಖುಷಿಯನ್ನ ಅವರ ಫ್ಯಾನ್ಸ್ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಾಯರ್ ಆಗಿರುವಂತಹ ಸುನೀಲ್ ಅವರು ಒಂದಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಇವತ್ತು ದರ್ಶನ್ ಮತ್ತೆ ಉಳಿದಂತ ಎಲ್ಲ ಆರೋಪಿಗಳನ್ನ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯ ಇವತ್ತು ರೆಗ್ಯುಲರ್ ಬೇಲ್ ಕೊಟ್ಟಿದೆ. ಅಂದ್ರೆ ಇದರಲ್ಲಿ ದರ್ಶನ್ ಅವ್ರನ್ನ ಯಾವ ರೀತಿ ಪ್ರಕರಣದಲ್ಲಿ ಸಿಗಾಕ್ಸಲಾಗಿತ್ತು ಅನ್ನೋದು ನಮ್ದು ವಾದ ಆಗಿತ್ತು. ಹಿರಿಯ ವಕೀಲರಾದಂತಹ ಸಿ.ವಿ. ನಾಗೇಶ್ ಅವರು ಮತ್ತೆ ಸಂದೇಶ್ ಚೌಟ ಮತ್ತೊಬ್ಬ ಹಿರಿಯ ವಕೀಲರು ಮತ್ತೆ ಇನ್ನೊಬ್ರು ಹಿರಿಯ ವಕೀಲರು ಅರುಣ್ ಶರ್ಮಾ ಅವರು ವಾದ ಮಂಡನೆ ಮಾಡಿದ್ರು. ಆ ಎಲ್ಲಾ ಅಂಶಗಳನ್ನ ಪರಿಗಣನೆ ಮಾಡಿ ಇವತ್ತು ಮಾನ್ಯ ಉಚ್ಚ ನ್ಯಾಯಾಲಯ ಷರತ್ತುಬದ್ಧ ಜಾಮೀನ ಆರೋಪಿಗಳು ಕೊಟ್ಟಿದೆ. ಸರ್, ಕಂಡೀಷನ್ಸ್ ಈ ಆರೋಪಿಗಳು ಪ್ರಕರಣದಲ್ಲಿರುವಂತಹ ಸಾಕ್ಷಿದಾರರನ್ನ ಬೆದರಿಕೆ ಹಾಕಬಾರದು, ಆಮೇಲೆ ಪ್ರಕರಣದಲ್ಲಿರುವಂತಹ ಯಾವುದೇ ಸಾಕ್ಷಿಗಳನ್ನ ನಾಶ ಮಾಡಬಾರದು, ಹಾಗೆ ನ್ಯಾಯಾಲಯದ ಜುರಿಸ್ಡಿಕ್ಷನ್ ಅಂದ್ರೆ ಅದನ್ನ ನ್ಯಾಯಾಲಯದ ಪರಿಮಿತಿನ ಬಿಟ್ಟು ಹೋಗಬಾರದು ಅನ್ನೋಂಥ ಒಂದಷ್ಟು ಷರತ್ತುಗಳನ್ನು ವಿಧಿಸಿದ್ದಾರೆ. ಉಳಿದಂತ ಷರತ್ತುಗಳು ನಮಗೆ ಆದೇಶದ ಪ್ರತಿ ಸಿಕ್ಕಿದ ನಂತರ ನಮಗೆ ಗೊತ್ತಾಗುತ್ತೆ. ಅಲ್ಲ, ಆಪರೇಷನ್ ಬಗ್ಗೆ ನಮಗೆ ಮಾನ್ಯ ಉಚ್ಚ ನ್ಯಾಯಾಲಯ ಮಧ್ಯಂತರ ಜಾಮೀನು ಕೊಡುವಂತ ಸಂದರ್ಭದಲ್ಲಿ ಅದರದ ಮಾಹಿತಿ ಯಾವುದನ್ನು ಸಹ ಮಾಧ್ಯಮಕ್ಕೆ ಹಂಚ್ಕೋಬಾರದು ಅನ್ನೋದು ಕಂಡೀಷನ್ ಇವತ್ತಿಗೂ ಇದೆ. ಆದ್ರಿಂದ ಆ ಮಾಹಿತಿನ ತಮಗೆ ನಾನು ಹಂಚ್ಕೊಳ್ಳೋಕೆ ಕ್ಷಮೆ ಇರಲಿ ಸರ್. ಅದು ಆದೇಶದ ಪ್ರತಿ ನಮ್ಗಿನ್ನೂ ಸಿಕ್ಕಿಲ್ಲ ಸರ್. ಆ ಕಂಡೀಷನ್ ಅಂದ್ರೆ ಆ ಷರತ್ತು ಇದೆಯೋ ಇಲ್ವೋ ಅನ್ನೋದು ನಮ್ಗೆ ಅರ್ಜಿ ಆದೇಶದ ಪ್ರತಿ ಸಿಕ್ಕಿದ ನಂತರ ಗೊತ್ತಾಗುತ್ತೆ ಸರ್. ಇನ್ನು ದರ್ಶನ್ ಜಾಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿ ತಂದೆ ಕಾಶಿನಾಥ ಶಿವನಗೌಡರ್ ದರ್ಶನ್ ಬೇಲ್ ಹಾಗೆ ಖುಷಿಯನ್ನ ಹಂಚಿಕೊಂಡಿದ್ದಾರೆ. ಮಗ ವಿನೇಶ್, ಅಫ್ಕೋರ್ಸ್ ಈಗ ದರ್ಶನ್ ಅವರ ಮಗ ವಿನೀಶ್ ಅವರು ಸಾಕಷ್ಟು ದಿನಗಳಿಂದಲೂ ಕೂಡ
ನಮ್ಮ ಅಪ್ಪನ ಮೀಟ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಸಲ ಬಳ್ಳಾರಿಗೂ ಜೈಲಿಗೂ ಕೂಡ ಹೋಗಿ ಬಂದಿರ್ತಾರೆ. ಬಟ್ ಇವತ್ತು ದರ್ಶನ್ ಅವರಿಗೆ ಪೂರ್ಣಾವಧಿ ಬೇಲ್ ಸಿಕ್ಕಿರುವಂತದ್ದು ಸಾಕಷ್ಟು ಖುಷಿಗೆ ಕಾರಣವಾಗಿದೆ. ಇದನ್ನ ವಿನೀಶ್ ಅವರು ಕೂಡ ಶೇರ್ ಮಾಡ್ತಾ ಇದ್ದಾರೆ, ಸಂಭ್ರಮವನ್ನ ಹಂಚಿಕೊಂಡಿದ್ದಾರೆ. ಇನ್ಸ್ಟಾದಲ್ಲಿ ಫೋಟೋ ಪೋಸ್ಟ್ ಮಾಡಿ ವಿನೀಶ್ ತಮ್ಮ ಖುಷಿಯನ್ನ ಹಂಚಿಕೊಂಡಿದ್ದಾರೆ. ಅಪ್ಪನ ಜೊತೆ ಇರೋ ಫೋಟೋವನ್ನ ಶೇರ್ ಮಾಡ್ಕೊಂಡಿದ್ದಾರೆ ವಿನೀಶ್ ಅವರು. ಪಾಪ ಅವರಿಗೆ ಮಧ್ಯಂತರ ಜಾಮೀನು ಸಿಕ್ಕ ಬಳಿಕವೂ ಕೂಡ ಅವರ ಕುಟುಂಬಸ್ಥರಿಗೆ ಒಂದು ರೀತಿಯಾಗಿ ನೆಮ್ಮದಿ ಇರಲಿಲ್ಲ. ಯಾಕಂದ್ರೆ 45 ದಿನಗಳು ಆದ ಮೇಲೆ ಮತ್ತೆ ದರ್ಶನ್ ಅವರು ಜೈಲಿಗೆ ಹೋಗಬೇಕಾಗುವಂತಹ ಪರಿಸ್ಥಿತಿ ಇತ್ತು. ಬಟ್ ಈಗ ಆ ಕಾಲಾವಧಿ ಮುಗಿದ ಬಳಿಕ ಮುಗಿಯೋಕ್ಕೂ ಇಲ್ಲಿ ಪೂರ್ಣಾವಧಿ ಜಾಮೀನು ಮಂಜೂರು ಆಗಿರೋದಕ್ಕೂ ಈಗ ಅವರ ಕುಟುಂಬಸ್ಥರು ಖುಷಿಯನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಸ್ಪೆಷಲಿ ದರ್ಶನ್ ಅವರ ಮಗ ವಿನೇಶ್ ಸಾಮಾಜಿಕ ಜಾಲತಾಣದಲ್ಲಿ ಫೋಟೋ ಹಾಕಿ ತಮ್ಮ ಖುಷಿಯನ್ನ ಶೇರ್ ಮಾಡ್ಕೊಂಡಿದ್ದಾರೆ. ಇನ್ನು ರೇಣುಕಾಸ್ವಾಮಿ ಕೊಲೆ ಆರೋಪಿಗಳಿಗೆ ಜಾಮೀನು ಮಂಜೂರಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿ ತಂದೆ ಕಾಶಿನಾಥ್ ಶಿವನಗೌಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಹಾಗಿದ್ರೆ ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಮೊಬೈಲ್ ತೆಗ್ರಿ. ನಮ್ಮ ಮಗನಾದ ರೇಣುಕಾಸ್ವಾಮಿಗೆ ಕೊಲೆ ಅಪರಾಧಿಗಳಿಗೆ ಎಲ್ಲರಿಗೂ ಬೇಲಾಗಿದೆ ಅಂತ ತಮ್ಮ ಮಾಧ್ಯಮದ ಮುಖಾಂತರ ನನಗೆ ಗೊತ್ತಾಗಿದೆ. ಆದರೆ ಏನು ಅಂತ ಪೂರ್ತಿ ಮಾಹಿತಿ ನನಗೆ ಗೊತ್ತಿಲ್ಲ, ನಾವು ಟಿ ವಿ ಹಾಕಕ್ಕೆ ಹೋಗಿಲ್ಲ. ಆದರೆ ನ್ಯಾಯಾಲಯದ ಬಗ್ಗೆ ಮತ್ತು ನಮಗೆ ಪೂರ್ಣವಾದ ನಂಬಿಕೆ ಇದೆ. ತಾತ್ಕಾಲಿಕವಾಗಿ ನಮಗೆ ಅವ್ರಿಗೆ ಬೇಲ್ ಆಗಿರ್ಬೋದು, ಆದರೆ ಅಂತಿಮವಾಗಿ ಯಾರು ತಪ್ಪಿಸ್ತಿದ್ದಾರೆ ಅವ್ರಿಗೆ ಶಿಕ್ಷೆ ಆಗುತ್ತೆ ಅಂತ ಪೂರ್ಣ ನಂಬಿಕೆ ಇದೆ. ನ್ಯಾಯಾಲಯದ ಮೇಲೆ ನಮಗೆ ಪೂರ್ಣ ನಂಬಿಕೆ ಇದೆ. ನ್ಯಾಯಾಲಯ ಅದೇನು ತೀರ್ಮಾನ ಮಾಡುತ್ತೋ ಅದು ಯಾವ ಕಾರಣಕ್ಕೆ ಮಾಡುತ್ತೋ ನಮಗೆ ಅದು ಗೊತ್ತಾಗೋದಿಲ್ಲ. ನ್ಯಾಯಾಲಯದ ಮೇಲೆ ನನ್ನ ನಂಬಿಕೆ ಇದೆ. ಮುಂದೆ ಅದು ನಮಗೆ ಕೊನೆ ಇನ್ನೂ ಎನ್ಕ್ವೈರಿ ಅವೇನು ಆಗ್ತಾವಲ್ಲ, ಆ ಟೈಮ್ನಲ್ಲಿ ನಮಗೆ ನ್ಯಾಯ ಸಿಗುತ್ತೆ ಅಂತ ಪೂರ್ಣ ನಂಬಿಕೆ ಇದೆ. ತಪ್ಪರಿಗೆ ಶಿಕ್ಷೆ ಆಗುತ್ತೆ ಅಂತ ನಂಬಿಕೆ ಇದೆ. ನಮಗೆ ಅಂತಿಮವಾಗಿ ನಮಗೆ ನ್ಯಾಯ ಸಿಗುತ್ತೆ ಅಂತ ನಂಬಿಕೆ ಇದೆ. ಕಾನೂನು ಬಗ್ಗೆ ನಮಗೆ ಪೂರ್ಣ ನಂಬಿಕೆ ಇದೆ, ಸಿಗುತ್ತೆ ಅಂತ ನಂಬಿಕೆ ಇದೆ. ತಪ್ಪಿತಸ್ಥರ ಶಿಕ್ಷೆ ಆಗೇ ಆಗುತ್ತೆ ಅಂತ ನಂಬಿಕೆ ಇದೆ. ಈಗ ದರ್ಶನ್ ಅವರಿಗೆ ಜಾಮೀನು ಸಿಕ್ಕಿದೆ, ಒಂದು ವೇಳೆ ನಿಮ್ಮ ಜೊತೆಗೆ ಮಾತುಕತೆಗೆ ಅವ್ರು ಬಂದರೆ ನಾವು ಅದನ್ನು ಯೋಚನೆ ಮಾಡಿಲ್ಲ, ಯೋಚನೆ ಮಾಡಿ ಬಂದಿಲ್ಲ. ನಾವು ಅದನ್ನು ಇಲ್ಲಿವರೆಗೂ ಅದ್ರ ಬಗ್ಗೆ ಯಾವುದೋ ನಾವು ಇದು ಮಾಡೋಕ್ಕೆ ಹೋಗಿಲ್ಲ. ನಮಗೆ ಮಾತಾಡೋಂಥದ್ದು ಏನೂ ಇಲ್ಲ. ಯಾಕಂದರೆ ನಾವು ಮಗನ ಕಳ್ಕೊಂಡು ಇದರಲ್ಲಿ ಇದ್ದೀವಿ. ನಮಗೆ ಮಗನ ಬೇಕೇ ವಿನಃ ನಮಗೆ ಯಾರು ಅದರಿಂದ ಮಾತುಕತೆ ಏನು ಅದಕ್ಕೂ ನಾವು ಏನೋ ಇದಕ್ಕಿಲ್ಲ. ಮೊಬೈಲ್ ತೆಗ್ರಿ. ನಮ್ಮ ರೇಣುಕಾಸ್ವಾಮಿ ಕೊಲೆ ಆರೋಪಿಗಳಿಗೆ ಜಾಮೀನು ಸಿಕ್ಕ ಹಿನ್ನೆಲೆ ಆರೋಪಿ ಅನುಕುಮಾರ್ ತಾಯಿ ಜಯಮ್ಮ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ. 7 ತಿಂಗಳಿನಿಂದ ದುಡಿಯುವ ಮಗ ಇಲ್ಲದೆ ಕಷ್ಟವಾಗ್ತಾ ಇದೆ ಅಂತ ತಮ್ಮ ಕಷ್ಟವನ್ನ ಹೇಳ್ಕೊಂಡಿದ್ದಾರೆ. ಯಾಕಂದ್ರೆ ಮನೆಗೆ ಆಧಾರವಾಗಿದ್ದಂತಹ ಮಗ ಅನುಕುಮಾರ್ ಆತನೇ ಜೈಲು ಪಾಲಾಗಿದ್ದು ಮನೆಯಲ್ಲಿ 7 ತಿಂಗಳಿನಿಂದ ದುಡಿಯುವ ಕೈ ಇಲ್ಲದೆ ಆ ಕುಟುಂಬ ಸಂಕಷ್ಟವನ್ನ ಅನುಭವಿಸಿದೆ. ಹೂ ಕಟ್ಟಿ ಕೂಲಿ ಮಾಡಿ ಮನೆ ನಡೆಸ್ತಾ ಇದ್ದೇನೆ, ನನ್ನ ಗಂಡ ಸತ್ತು ನಾನು ಹುಷಾರಿಲ್ಲದೆ ಚಿಕಿತ್ಸೆಯನ್ನ ಪಡೆದಿದ್ದೇನೆ ಅಂತ ಹೇಳಿ ಪಾಪ ತಮ್ಮ ಕಷ್ಟವನ್ನ ಹೇಳ್ಕೊಳ್ತಿದ್ದಾರೆ. ದುಡಿಯುವ ಮಗ ಬರ್ತಾನೆ ಅಂತ ತಾಯಿ ಸಂಭ್ರಮಾಚರಣೆ ಮಾಡ್ತಿದ್ದಾರೆ. ಮಗ ಹೋಗಿರೋದಕ್ಕೆ ಭಾಳ ನೋವು ತಿಂದಿ ಸರ್. ನಮ್ಮ ಯಜಮಾನ್ರು ಹೋದ್ರು, ನಮಗೆ ಎಷ್ಟು ಕಷ್ಟ ಐತೇನೋ ನಮಗೆ ಗೊತ್ತು. ಏನು ಇವತ್ತು ರಿಲೀಸ್ ಆಗಿದ್ದಾನೆ ಅಂತ ಸುದ್ದಿ ಕೇಳಿದ್ರೆ ಸಂತೋಷ ಆಯ್ತು ಸರ್. ತುಂಬ ಕಷ್ಟ ಅಂದರೆ ಹೇಳ್ಬಾರ್ದು ಸರ್. ನಮ್ಮದು ಹಿಂಗೆ ಸಿಗಾಕೊಂಡು ಇದಾಗಿದ್ದಾನೆ, ಏನು ಮಾಡೋಕ್ಕೂ ನೀವೇ ಪರಿಹಾರ ಕೊಟ್ಟು ಬಿಡಿಸ್ಕೊಡ್ಬೇಕು ಅಷ್ಟೇ. ನಾವು ಅದೇ ನೋಯ್ತು ಸಹ ಮಾತಾಡೋಕೆ ನನ್ನ ಕೈಲಿ ಜಾಸ್ತಿ ಮಾತಾಡೋಕ್ಕಲ್ಲ, ಇಷ್ಟೇ ನಿಮ್ಮನ್ನು ಕೇಳ್ಕೊಂತೀನಿ ನಾನು ಅಷ್ಟೇ. ಹಂಗೆ ಮತ್ತು ಹೂವು ಪವ್ವ ಕಟ್ಟಿ ಜೀವನ ಮಾಡಿದ್ವಿ ಸರ್ ನಾವು. ಮತ್ತು ಏನು ಮಾಡೋಕ್ಕೂ ದುಡಿಯೋ ಮಗ ಹೋಗಿ ಅಲ್ಲಿ ಕುಂತಿದ್ದಾನೆ ಅಂದಮೇಲೆ ಮತ್ತೆ ಏನಾದರೂ ಹೊಟ್ಟೆಪಾಡಿ ಮಾಡಲೇಬೇಕಲ್ಲ. 7 ತಿಂಗಳಾಯ್ತು, ಚೆನ್ನಾಗಿದ್ದಿಲ್ಲ, ಬ್ಲಡ್ ಹಾಕ್ಸ್ಕೊಂಡೆ. ಯಾರು ನಮ್ಮ ಕಷ್ಟಗಳು ಯಾಕೆ ಹೇಳ್ತಾರೆ ಹೇಳು? ನನ್ನ ಮಗ ಹೋಗಿ ದುಡಿಯೋ ಮಗ ಅಲ್ಲಿ ಹೋಗಿ ಕುಂತಾನಲ್ಲ, ಯಜಮಾನ್ರು ಕಳ್ಕೊಂಡು ಅಷ್ಟು ಇನ್ನು ದುಡಿಯೋಂಥ ಯಜಮಾನ್ ಕಳ್ಕೊಂಡೆ. ಅದಕ್ಕೇನು ನೋವು. ಅವನಿಗೆ ಯಾರು ಮೋಸ ಮಾಡಿದಾರು ಏನು ದೇವ್ರಿಗೆ ಗೊತ್ತು ಸರ್. ನಮಗೆ ನನ್ನ ಕೈಲಿ ಮಾತಾಡೋಕ್ಕಾಗಲ್ಲ, ಇಷ್ಟೇ. ನಾನು ದಯವಿಟ್ಟು ಜಾಮೀನಾಗಿರೋ ಟಿ ವಿ ನೋಡಿದ್ನಿ ಸರ್. ನನ್ನ ಮಗ ಹೋಗಿರೋದಕ್ಕೆ ಭಾಳ ನೋವು ತಿಂದಿ ಸರ್. ನಮ್ಮ ಯಜಮಾನ್ರು ಹೋದ್ರು. ಮಗನಿಗೆ ಜಾಮೀನು ಸಿಕ್ಕಿದ್ದಕ್ಕೆ ತಾಯಿ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ. ಆರೋಪಿ ಜಗ್ಗನ ತಾಯಿ ಸುಲೋಚನಮ್ಮ ಮಾತನಾಡಿದ್ದಾರೆ. ಮಗ ಜೈಲು ಸೇರಿದ್ರಿಂದ ಜೀವನ ಕಷ್ಟವಾಗಿತ್ತು, ನನ್ನ ಮಗ ಬಂದು ನಮ್ಮನ್ನ ಸಾಕ್ತಾನೆ. ಮಗನಿಗೆ ಬೇಲ್ ಸಿಕ್ಕಿದ್ದಕ್ಕೆ ದೇವರಿಗೆ ಕೈ ಮುಗಿದಿದ್ದಾರೆ. ತಾಯಿ ಸುಲೋಚನಮ್ಮ ಚಿತ್ರದುರ್ಗದ ಜಗ್ಗನ ಮನೆಯಲ್ಲಿ ಸಂಭ್ರಮಾಚರಣೆ ಮನೆ ಮಾಡಿದೆ.
ಏನೋ ದರ್ಶನ್ ಸೇರಿದಂತೆ ಉಳಿದ 6 ಆರೋಪಿಗಳಿಗೂ ಕೂಡ ಇವತ್ತು ಜಾಮೀನು ಮಂಜೂರಾಗಿರುವಂತದ್ದು. ಅದರ ಜೊತೆಗೆ ಅನುಕುಮಾರ್ ತಾಯಿ ಕೂಡ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಕಡೆ ಜಗ್ಗನ ತಾಯಿ ಸುಲೋಚನಮ್ಮ ಕೂಡ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ನನ್ನ ಮಗ ಇಲ್ಲದೆ ಮನೆ ನಡೆಯೋದಕ್ಕೆ ಕಷ್ಟ ಆಗ್ತಾ ಇತ್ತು, ಈಗ ನನ್ನ ಮಗ ಬರ್ತಾನೆ, ನಮ್ಮನ್ನ ಸಾಕ್ತಾನೆ ಅಂತ ಹೇಳಿ ತಮ್ಮ ಖುಷಿಯನ್ನ ಶೇರ್ ಮಾಡ್ಕೊಂಡಿದ್ದಾರೆ. ಯಾಕತ್ತೆ ನನ್ನ ಮಗ ಯಾವುದು ತಪ್ಪು ಮಾಡಿಲ್ಲಪ್ಪ, ನನ್ನ ಮಗ ಬಂದು ನಮ್ಮನ್ನು ನೋಡ್ಕೊಂತಾನೆ. ಈಗ ನನಗೆ ಚೆನ್ನಾಗಿಲ್ಲ, ನನ್ನ ಮಗ ಬಂದು ನಮ್ಮನ್ನು ಸಾಕ್ತಾನೆ. ನಮ್ಮ ಜೀವನ ಭಾರಿ ಕಷ್ಟ ಆಗಿತ್ತು, ಅಷ್ಟೇ ಸ್ವಾಮಿ. ನನ್ನ ಮಗ ಏನು ತಪ್ಪು ಮಾಡಿಲ್ಲ, ಕಷ್ಟ ದಿನ ಕಳೆದು ಇನ್ಮೇಲೆ ನನ್ನ ಮಗ ಬಂದ ನನ್ನ ಸಾಕ್ತಾನೆ. ವಾರ ನಮಗೇನು ತಂದು ಕೊಟ್ಟಿಲ್ಲ, ನಮ್ಮ ಜೀವನ ಈಗ ನೋಡಿ ನಾನು ಮಾಡ್ತೀನಿ. ನನಗೆ ಚೆನ್ನಾಗಿಲ್ಲ, ನನ್ನ ಮಗ ಬಂದರೆ ಸಂತೋಷಕ್ಕೆ ನನಗೆ ಎಟ್ಲಾಗ ಆಗ್ತೈತಿ. ಮಕ್ಕಳು ಸಣ್ಣ ಮಕ್ಕಳು ಸಾಕೋದು ಸೊಸೆ ನಾನು, ನನ್ನ ಮಗ ಬಂದ. ಏನೋ ದರ್ಶನ್ಗೆ ಪೂರ್ಣಾವಧಿ ಜಾಮೀನು ಮಂಜೂರಾಗಿದೆ. ದರ್ಶನ್ ಮನೆ ಬಳಿಯೂ ಕೂಡ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ. ಫ್ಯಾನ್ಸ್ಗಳು ಮನೆ ಮುಂದೆ ಜಮಾವಣೆಗೊಂಡು ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಏನೋ ದರ್ಶನ್ ಅವರ ನಿವಾಸದ ಬೋರ್ಡ್ ಇದೆಯಲ್ಲ, ಆ ಬೋರ್ಡಿಗೆ ಹೂವಿನ ಹಾರವನ್ನ ಹಾಕಿ ಮನೆಯ ಮುಂದೆ ಈಗ ಪಟಾಕಿ ಸಿಡಿಸಿ ಫ್ಯಾನ್ಸ್ ಸಂಭ್ರಮಿಸಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಲ್ಲ ಯಾವ ರೀತಿಯಾಗಿ ಫ್ಯಾನ್ಸ್ಗಳು ಜಮಾವಣೆಗೊಂಡಿದ್ದಾರೆ. ಅಲ್ಲಿ ನಿವಾಸ ಇದೆಯಲ್ಲ, ಆ ಬೋರ್ಡ್ಗೂ ಕೂಡ ಹೂವಿನ ಹಾರವನ್ನ ಹಾಕಿದ್ದಾರೆ. ಇನ್ನು ಬಿಜಿಎಸ್ ಆಸ್ಪತ್ರೆಯಲ್ಲೂ ಕೂಡ ಜನ ಮುತ್ತಿಗೆಯನ್ನ ಹಾಕಿದ್ದಾರೆ. ಅಲ್ಲೂ ಕೂಡ ಫ್ಯಾನ್ಸ್ಗಳು ದರ್ಶನ್ ಅವರ ದರ್ಶನ್ ಅವರಿಗೆ ಜೈಕಾರವನ್ನ ಹಾಕ್ತಿದ್ದಾರೆ, ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಯಾಕಂದ್ರೆ ಸದ್ಯಕ್ಕೆ ಈಗ ದರ್ಶನ್ ಅವರು ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರಲ್ವಾ, ಇದೇ ವಿಚಾರ ತಿಳಿದಂತಹ ಫ್ಯಾನ್ಸ್ಗಳು ಈಗ ಬಿಜಿಎಸ್ ಆಸ್ಪತ್ರೆ ಬಳಿಯೂ ಕೂಡ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ದರ್ಶನ್ಗೆ ಜಾಮೀನು ಸಿಗ್ತಾ ಇದ್ದಂತೆ ವಿಜಯಲಕ್ಷ್ಮಿ ಸಂತಸ ವ್ಯಕ್ತಪಡಿಸಿದ್ದಾರೆ. ದೇವಸ್ಥಾನದಲ್ಲಿ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ಜಾಮೀನಿಗಾಗಿ ವಿವಿಧ ದೇವಸ್ಥಾನಗಳಿಗೆ ಮೊರೆ ಹೋಗಿದ್ರು ವಿಜಯಲಕ್ಷ್ಮಿ. ಪತಿ ದರ್ಶನ್ಗೆ ಜಾಮೀನು ದೊರೆತ ಹಿನ್ನೆಲೆ ದೇವರಿಗೆ ಧನ್ಯವಾದವನ್ನ ಸಮರ್ಪಣೆ ಮಾಡೋದಕ್ಕೆ ವಿಜಯಲಕ್ಷ್ಮಿ ಅವರು ವಿಶೇಷ ಪೂಜೆಯನ್ನ ಮಾಡಿಸಿದ್ದಾರೆ. ದೇವಾಲಯದ ಪ್ರಾಂಗಣದಿಂದ ಫೋಟೋವನ್ನ ಶೇರ್ ಮಾಡ್ಕೊಂಡಿದ್ದಾರೆ ವಿಜಯಲಕ್ಷ್ಮಿ ಅವರು. ಯಾಕಂದ್ರೆ ತಮ್ಮ ಪತಿ ಯಾವಾಗ ಜೈಲು ಪಾಲಾದ್ರೋ ಅವತ್ತಿನಿಂದ ಇವತ್ತು ಜಾಮೀನು ಸಿಗೋವರೆಗೂ ಕೂಡ ವಿಜಯಲಕ್ಷ್ಮಿ ಅಲೆದಾಡದ ದೇವಸ್ಥಾನಗಳಿಲ್ಲ, ದೇವಾಲಯಗಳಿಲ್ಲ, ಮಾಡದಂತಹ ಪೂಜೆ ಪುನಸ್ಕಾರಗಳಿಲ್ಲ, ಉಪವಾಸಗಳಿಲ್ಲ, ವ್ರತಗಳಿಲ್ಲ. ಎಲ್ಲವೂ ಈಗ ಫಲಿಸಿದೆ ಅನ್ನುವಂಥದ್ದು. ಈಗ ದೇವರಿಗೇನೆ ಒಂದು ರೀತಿ ಥ್ಯಾಂಕ್ಸ್ ಹೇಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದಾರೆ, ವಿಶೇಷ ಪೂಜೆಯನ್ನ ಮಾಡಿಸಿದ್ದಾರೆ. ಅಲ್ಲೇ ದೇವಸ್ಥಾನದಿಂದ ಒಂದು ಫೋಟೋವನ್ನ ಕೂಡ ಅವರು ಪೋಸ್ಟ್ ಮಾಡಿದ್ದಾರೆ. ದೇವರಿಗೆ ಸಮರ್ಪಣೆ ಮಾಡಿದಂತಹ ಹೂಗಳನ್ನ ಕೈಯಲ್ಲಿ ಹಿಡ್ಕೊಂಡು ಆ ಹೂಗಳನ್ನ ಒಂದು ರೀತಿ ದೇವರ ಪ್ರಸಾದ ಅಂತಾನೆ ಭಾವಿಸಿ ಈಗ ನನ್ನ ಪತಿಗೆ ಜಾಮೀನು ಮಂಜೂರಾಗಿರುವಂಥದ್ದು ನಿಜಕ್ಕೂ ಕೂಡ ನನಗೆ ಸಂತಸವನ್ನ ತಂದಿರುವಂಥದ್ದು ಅಂತ ಹೇಳಿ ಪೋಸ್ಟ್ ಅನ್ನ ಹಾಕಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ. ಮಧ್ಯಂತರ ಜಾಮೀನು ಸಿಕ್ಕಿದಾಗಲೂ ಕೂಡ ವಿಜಯಲಕ್ಷ್ಮಿ ಅವರು ದೇವಸ್ಥಾನಗಳಿಗೆ ಹೋಗಿ ಪೂಜೆ ಪುನಸ್ಕಾರವನ್ನ ಮಾಡಿದ್ರು. ಬಟ್ ಈಗ ಪೂರ್ಣಾವಧಿ ಬೇಲ್ ಸಿಕ್ಕಿರೋದ್ರಿಂದ ನಿಜಕ್ಕೂ ಕೂಡ ದರ್ಶನ್ ಅವರ ಬೆನ್ನಿಗೆ ಬೆನ್ನೆಲುಬಾಗಿ ನಿಂತಿದ್ದೇ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು. ಯಾಕಂದ್ರೆ ನನ್ನ ಗಂಡ ತಪ್ಪು ಮಾಡಿಲ್ಲ, ನನ್ನ ಗಂಡನನ್ನ ನಾನು ಜೈಲಿನಿಂದ ಹೊರಗೆ ಕರ್ಕೊಂಡು ಬಂದೇ ಬರ್ತೀನಿ ಅನ್ನುವಂತಹ ಆತ್ಮವಿಶ್ವಾಸವನ್ನ ಪ್ರತಿ ಬಾರಿ ದೇವಸ್ಥಾನಕ್ಕೆ ಹೋಗಿ ತೋರಿಸ್ತಾ ಇದ್ರು, ದೇವರ ಮೊರೆ ಹೋಗ್ತಾ ಇದ್ರು, ವಿಶೇಷ ಪೂಜೆಗಳನ್ನ ನೆರವೇರಿಸ್ತಾ ಇದ್ರು. ಬಟ್ ಈಗ ಆ ದೇವರ ಫಲ ಸಿಕ್ಕಿರುವಂಥದ್ದು. ದರ್ಶನ್ ಅವರಿಗೆ ಪೂರ್ಣಾವಧಿ ಜಾಮೀನು ಮಂಜೂರಾಗಿದೆ. ಕೊಲೆ ಆರೋಪಿ ನಟ ದರ್ಶನ್ಗೆ ಜಾಮೀನು ಸಿಕ್ಕ ಹಿನ್ನೆಲೆ ದರ್ಶನ್ ಅಡ್ಮಿಟ್ ಆಗಿರೋ ಬಿಜಿಎಸ್ ಆಸ್ಪತ್ರೆ ಬಳಿ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಆಸ್ಪತ್ರೆ ಬಳಿ ಗುಂಪು ಸೇರೋದಕ್ಕೆ ಬಿಡದಂತಹ ಪೊಲೀಸರು ಗುಂಪು ಗುಂಪಾಗಿ ಜನ ಸೇರೋ ಹಾಗಿಲ್ಲ. ಯಾಕಂದ್ರೆ ದರ್ಶನ್ ಅವರು ಅಡ್ಮಿಟ್ ಆಗಿದ್ದಾರೆ, ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಿದ್ದಾರೆ. ಬಟ್ ಈಗ ಒಂದ್ ಕಡೆ ಸೆಲೆಬ್ರಿಟಿಗಳು, ಅವರ ಸ್ನೇಹಿತರು, ಅವರ ಕುಟುಂಬಸ್ಥರು ಹಾಗೆ ಅವರ ಫ್ಯಾನ್ಸ್ಗಳು ಆಸ್ಪತ್ರೆ ಬಳಿ ಜಮಾವಣೆಗೊಳ್ಳಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಗುಂಪು ಗುಂಪಾಗಿ ನಿಂತ್ಕೊಳ್ಳೋದಕ್ಕೆ ಅಥವಾ ಅಲ್ಲಿ ಓಡಾಡೋದಕ್ಕೆ ಪೊಲೀಸರು ಈಗ ನಿರ್ಬಂಧವನ್ನ ಹೇರಿದ್ದಾರೆ. 40 ದಿನಗಳಿಂದ ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಅಭಿಮಾನಿಗಳು ಸಂಭ್ರಮಾಚರಣೆ ಮಾಡಬಹುದು ಅಂತ ಹೇಳಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಮುನ್ನೆಚ್ಚರಿಕೆ ಕ್ರಮವಾಗಿ ಅಲರ್ಟ್ ಆಗಿರುವಂತಹ ಪೊಲೀಸರು. ಯಾಕಂದ್ರೆ ಮಧ್ಯಂತರ ಜಾಮೀನು ಸಿಕ್ಕಾದ ಮೇಲೆ ಹೊರಗೆ ಬಂದ ಬಳಿಕ ಅವರು ವಿಜಯಲಕ್ಷ್ಮಿ ಅವರ ಮನೆಯಲ್ಲಿ 1-2-3 ದಿನ ಇರ್ತಾರೆ. ಅದಾದ್ಮೇಲೆ ನೇರವಾಗಿ ಬಿಜಿಎಸ್ ಆಸ್ಪತ್ರೆಗೆ ಬಂದು ಅಡ್ಮಿಟ್ ಆಗ್ತಾರೆ.
ಅವತ್ತಿನಿಂದ ಇವತ್ತಿನವರೆಗೂ ಇವತ್ತೂ ಕೂಡ BGS ಆಸ್ಪತ್ರೆಯಲ್ಲೇ ಚಿಕಿತ್ಸೆಯನ್ನು ಪಡಿತಿದ್ದಾರೆ. ಈಗ ಜಾಮೀನು ಸಿಕ್ಕಿದೆಯಲ್ಲ, ಹಾಗಾಗಿ ಅಭಿಮಾನಿಗಳು ಸೆಲೆಬ್ರೇಷನ್ ಮಾಡಬಹುದು, ಇದರಿಂದ ಒಂದಷ್ಟು ಸಮಸ್ಯೆಗಳು ಆಗ್ಬೋದು ಅಂತ ಹೇಳಿ ಈಗ ಮುನ್ನೆಚ್ಚರಿಕಾ ಕ್ರಮವನ್ನು ಕೈಗೊಂಡಿದ್ದಾರೆ. ಯಾಕಂದರೆ ಆಸ್ಪತ್ರೆಯಲ್ಲಿ ದರ್ಶನ್ ಒಬ್ಬರೇ ಅಡ್ಮಿಟ್ ಆಗಿರೋದಿಲ್ಲ ಅಥವಾ ದರ್ಶನ್ ಒಬ್ಬರೇ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇರೋದಿಲ್ಲ. ಅವರ ಜೊತೆಗೆ ಬೇರೆ ರೋಗಿಗಳು ಕೂಡ ಆಸ್ಪತ್ರೆಯಲ್ಲಿ ಇರ್ತಾರೆ. ಅವರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಆಗಬಾರದು ಅಥವಾ ದರ್ಶನ್ ಅವರ ಅಭಿಮಾನಿಗಳು ಆಸ್ಪತ್ರೆ ಬಳಿ ಜಮಾವಣೆಗೊಂಡು ಸೆಲೆಬ್ರೇಷನ್ ಮಾಡುವಂತಹ ನಿಟ್ಟಿನಲ್ಲಿ ಏನಾದರೂ ಅನಾಹುತಗಳು ಆಗಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಪೊಲೀಸರು ಬಿಗಿ ಭದ್ರತೆಯನ್ನ ಕೈಗೊಂಡಿದ್ದಾರೆ. ಅಂದ್ರೆ ಈಗಾಗಲೇ ದರ್ಶನ್ ಅವರ ಅಭಿಮಾನಿಗಳು ದರ್ಶನ್ ಅವರ ನಿವಾಸದ ಬಳಿ ಅಥವಾ ಬೇರೆ ಬೇರೆ ಜಾಗಗಳಲ್ಲಿ ತಮ್ಮ ಸಂತಸವನ್ನ ವ್ಯಕ್ತಪಡಿಸುತ್ತಿದ್ದಾರೆ, ಸೆಲೆಬ್ರೇಷನ್ ಮಾಡ್ತಿದ್ದಾರೆ. ಅದರ ಜೊತೆಗೆ ಎಲ್ಲಿ ಈಗ BGS ಆಸ್ಪತ್ರೆ ಬಳಿಯೂ ಬಂದು ಕೂಡ ಫ್ಯಾನ್ಸ್ಗಳು ಸಂಭ್ರಮಾಚರಣೆ ಮಾಡೋದ್ರಿಂದ ಏನಾದರೂ ಸಮಸ್ಯೆಗಳು ಆಗಬಹುದು, ಅಹಿತಕರ ಘಟನೆಗಳು ನಡೆಯಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಮುನ್ನೆಚ್ಚರಿಕಾ ಕ್ರಮವನ್ನು ಕೈಗೊಂಡಿದ್ದಾರೆ. ಆಸ್ಪತ್ರೆಯ ಆವರಣದ ಸುತ್ತಮುತ್ತ ಗುಂಪಾಗಿ ನಿಲ್ಲುವಂಥದ್ದನ್ನ ಪೊಲೀಸರು ತಡಿತಾ ಇದ್ದಾರೆ, ನಿರ್ಬಂಧವನ್ನ ಹೇರಿದ್ದಾರೆ. ಬಟ್ ಈಗ ಜಾಮೀನೇನೋ ಸಿಕ್ಕಿದೆ, ಬಟ್ ಕಾನೂನು ಪ್ರಕ್ರಿಯೆಗಳು ನಡಿಬೇಕಲ್ಲ, ಇನ್ನೊಂದು 2-3 ದಿನ ಕಾನೂನು ಪ್ರಕ್ರಿಯೆಗಳು ನಡಿಬೇಕಾಗತ್ತೆ. ಮೇ ಬಿ ಸೋಮವಾರದ ಬಳಿಕ ದರ್ಶನ್ ಅವರು ಫುಲ್ ಸ್ವತಂತ್ರರಾಗ್ತಾರೆ. ಅವ್ರು ಎಲ್ಲಿ ಬೇಕಾದರೂ ಟ್ರೀಟ್ಮೆಂಟ್ ತೊಗೊಳ್ಬೋದು, ಎಲ್ಲಿ ಬೇಕಾದರೂ ಓಡಾಟವನ್ನು ಮಾಡ್ಬೋದು. ಮೇ ಬಿ ದರ್ಶನ್ ಅವರು ಅಭಿಮಾನಿಗಳನ್ನು ಬಂದು ಮೀಟ್ ಆದರೂ ಆಗಬಹುದು, ಅಥವಾ ತಮ್ಮ ದಿನನಿತ್ಯದ ಏನು ದಿನಚರಿಗಳಿದೆ ಅಥವಾ ಏನು ಕೆಲಸ ಕಾರ್ಯಗಳಿದೆ ಅದೆಲ್ಲದಕ್ಕೂ ಕೂಡ ಹೋಗೋದಕ್ಕೆ ಫ್ರೀಡಮ್, ಸ್ವತಂತ್ರ ಸಿಕ್ಕಂತಾಗಿದೆ. ಆಗುತ್ತೆ ಸೋಮವಾರದ ಬಳಿಕ. ಯಾಕಂದರೆ ಇನ್ನೂ ಕೂಡ ಆದೇಶದ ಪ್ರತಿ ಪೊಲೀಸರ ಕೈ ಸೇರಬೇಕು, ಅದಾದಮೇಲೆ ಒಂದಷ್ಟು ಕಾನೂನು ಪ್ರಕ್ರಿಯೆಗಳು ಆಗಬೇಕು, ಶ್ಯೂರಿಟಿಯನ್ನು ಕೊಡಬೇಕಾಗತ್ತೆ. ಇದೆಲ್ಲವೂ ಕೂಡ ಇವತ್ತು ಆಗದ ಕಾರಣ ನಾಳೆ ನೋಡೋಣ ಅಂತ ಹೇಳಿದ್ರು. ನಾಳೆ ಶನಿವಾರ, ನಾಡಿದ್ದು ಭಾನುವಾರ ಇರೋದ್ರಿಂದ ಕೋರ್ಟ್ಗೆ ರಜೆ ಇರುತ್ತೆ. ಸೊ ಹಾಗಾಗಿ ಸೋಮವಾರವೇ ಎಲ್ಲ ಪ್ರಕ್ರಿಯೆಗಳು ಆಗುವಂತಹ ಸಾಧ್ಯತೆಗಳು ಇದೆ. ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಈಗ BGS ಆಸ್ಪತ್ರೆ ಮುಂಭಾಗದಲ್ಲಿ ಪೊಲೀಸರು ಯಾವ ರೀತಿಯಾಗಿ ಬಿಗಿ ಭದ್ರತೆಯನ್ನ ಕೈಗೊಂಡಿದ್ದಾರೆ ಅಂತ ಹೇಳಿ. ಯಾಕಂದ್ರೆ ವಿಷಯ ಗೊತ್ತಾಗಿದ್ದ ತಕ್ಷಣನೇ ಅಭಿಮಾನಿಗಳು ಜಮಾಯಿಸ್ಬಿಡ್ತಾರೆ ಆಸ್ಪತ್ರೆ ಬಳಿ. ಸೊ ಆಸ್ಪತ್ರೆ ಬಳಿ ಜಮಾವಣೆಗೊಳ್ಳೋದ್ರಿಂದ ಏನಾದರೂ ಅಹಿತಕರ ಘಟನೆಗಳು ನಡೀಬಹುದು, ಅಥವಾ ಆಸ್ಪತ್ರೆ ಒಳಗಿರುವಂತಹ ಬೇರೆ ಬೇರೆ ರೋಗಿಗಳಿಗೆ ಸಮಸ್ಯೆಗಳು ಆಗಬಹುದು ಅಂತ ಹೇಳಿ ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ. ಯಾರೆಲ್ಲ ಗುಂಪಾಗಿ ನಿಂತು ಮಾತನಾಡ್ತಾರೆ ಅಥವಾ ಗುಂಪಾಗಿ ಓಡಾಡ್ತಾ ಇರ್ತಾರೆ ಅಥವಾ ದರ್ಶನ್ ಅಭಿಮಾನಿಗಳ ಇವರು ಅಂತ ಗೊತ್ತಾದ ತಕ್ಷಣವೇ ಪೊಲೀಸರು ಸ್ವಲ್ಪ ಅಲರ್ಟ್ ಆಗ್ತಾ ಇದ್ದಾರೆ, ಮುನ್ನೆಚ್ಚರಿಕಾ ಕ್ರಮವನ್ನು ಕೈಗೊಳ್ತಾ ಇದ್ದಾರೆ. BGS ಆಸ್ಪತ್ರೆ ಬಳಿ ಬಿಗಿ ಭದ್ರತೆಯನ್ನ ಕೈಗೊಂಡಿದ್ದಾರೆ. ಬಿಕಾಸ್ ಸ್ಟಿಲ್ ಇನ್ನೂ BGS ಆಸ್ಪತ್ರೆಯಲ್ಲಿ ದರ್ಶನ್ ಅವರು ಟ್ರೀಟ್ಮೆಂಟನ್ನು ಪಡೆದುಕೊಳ್ತಿದ್ದಾರೆ. ಮೊನ್ನೆ ತಾನೇ CV ನಾಗೇಶ್ ಅವರು ನ್ಯಾಯಮೂರ್ತಿಗಳಿಗೆ ಅವರ ಹೆಲ್ತ್ ಬುಲೆಟಿನ ಮಾಹಿತಿಯನ್ನು ಪ್ರೊಡ್ಯೂಸ್ ಮಾಡಿದ್ರು. 11ನೇ ತಾರೀಕು ಅವರಿಗೆ ಆಪರೇಷನ್ಗೆ ಡೇಟ್ ಫಿಕ್ಸ್ ಆಗಿದೆ ಅನ್ನುವಂಥದ್ದು ಕೂಡ ಗೊತ್ತಾಗಿತ್ತು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸತೀಶ್. BGS ಆಸ್ಪತ್ರೆಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸತೀಶ್, ಈಗ ದರ್ಶನ್ ಅವರಿಗೆ ಪೂರ್ಣಾವಧಿ ಜಾಮೀನು ಮಂಜೂರು ಆಗಿದೆ, ಬಟ್ ಈಗ ಕಾನೂನು ಪ್ರಕ್ರಿಯೆಗಳು ನಡಿಬೇಕು, ಅವರು ಸ್ವತಂತ್ರರಾಗೋದು ಸೋಮವಾರದ ಬಳಿಕ. ಬಟ್ ಈಗ ಈ ವಿಷಯ ಗೊತ್ತಾದ ಮೇಲೆ ಅಲ್ಲೇನಾದರೂ ಅಭಿಮಾನಿಗಳು ಜಮಾವಣೆಗೊಳ್ತಿದ್ದಾರಾ? ಈಗ ಸ್ಟಿಲ್ ಇನ್ನೂ BGS ಆಸ್ಪತ್ರೆಯಲ್ಲಿ ದರ್ಶನ್ ಅವರು ಟ್ರೀಟ್ಮೆಂಟ್ ಅನ್ನು ಪಡ್ಕೊಳ್ತಿದ್ದಾರಾ? ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ? ಎಷ್ಟು ಚೈತ್ರ, ಕೊನೆಗೂ ದರ್ಶನ್ಗೆ, ಕೊಲೆ ಆರೋಪಿ ದರ್ಶನ್ಗೆ ಒಂದು ಜಾಮೀನು ಸಿಕ್ಕಿದೆ ಅಂತ ಅನ್ನೋದು ಏನು ಅಕ್ಟೋಬರ್ 29ನೇ ತಾರೀಕು ಮಧ್ಯಂತರ ಜಾಮೀನು, ಮೆಡಿಕಲ್ ಜಾಮೀನು ಕೂಡ ಸಿಕ್ಕಿತ್ತು. ಅದಾದ ನಂತರ ಈಗ ಮತ್ತೆ ಅವರ ಒಂದು ಮೆಡಿಕಲ್ ಬೇಲ್ ಆದ್ಮೇಲೆ ಮತ್ತೆ ಒಂದು ವಿಸ್ತರಣೆಗೋಸ್ಕರ ಅವರ ವಕೀಲರು ಒಂದು ಹೈಕೋರ್ಟ್ ನಲ್ಲಿ ಮೊರೆ ಹೋದ್ರಿಂದ ಕೊನೆಗೂ ಈಗ ಅವರಿಗೆ ಒಂದು ರಿಲೀಫ್ ಸಿಕ್ಕಿದೆ ಅಂತ ಅನ್ಬೋದು. ಸೊ ಸದ್ಯಕ್ಕೆ ನಾನೀಗ BGS ಆಸ್ಪತ್ರೆ ಬಳಿ ಇದ್ದೀನಿ. ದರ್ಶನ್ ಏನು 29ನೇ ತಾರೀಕು, ಅಕ್ಟೋಬರ್ 29ನೇ ತಾರೀಕು ಮಧ್ಯಂತರ ಜಾಮೀನು ಮೆಡಿಕಲ್ ಬೇಲ್ ಸಿಕ್ಕ ನಂತರ 2 ದಿನ ಮನೆಯಲ್ಲಿ ರೆಸ್ಟ್ ಮಾಡಿ ಅದಾದ ನಂತರ ನೇರವಾಗಿ BGS ಆಸ್ಪತ್ರೆಗೆ ದಾಖಲಾಗಿ ಅವತ್ತಿನಿಂದ ಇವತ್ತವರೆಗೂ ಕೂಡ ಇಲ್ಲಿ ಒಂದು 40 ದಿನಗಳು ಹೆಚ್ಚಾಗಿದೆ. ಅವತ್ತಿಂದ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸೊ ಈಗ ಈಗಾಗಲೇ ರಾಜ್ಯಾದ್ಯಂತ ಅವರ ಅಭಿಮಾನಿಗಳು ಕೂಡ ಸಂಭ್ರಮಿಸುವ ಹಿನ್ನೆಲೆ ಈ ಆಸ್ಪತ್ರೆ ಬಳಿಯೂ ಕೂಡ ಬಂದು ಅವರ ಅಭಿಮಾನಿಗಳು ಸಂಭ್ರಮಿಸಬಹುದು ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸರು ಒಂದು ಅಲರ್ಟ್ ಆಗಿದ್ದಾರೆ ಅಂತ ಹೇಳ್ಬೋದು. ಸೊ ಯಾರು ಕೂಡ ಇಲ್ಲಿ ಆಸ್ಪತ್ರೆ ಬಳಿ ಗುಂಪು ಸೇರದ ಹಾಗೆ, ನಾನು BGS ಕಾಲೇಜ್ ಬಳಿ ಇಲ್ಲಿ ಒಂದು ಆಸ್ಪತ್ರೆ ಬಳಿ ಕಾಲೇಜು ಕೂಡ ಇರೋದ್ರಿಂದ ಕಾಲೇಜು ವಿದ್ಯಾರ್ಥಿಗಳು ಕೂಡ ಆಸ್ಪತ್ರೆ ಬಳಿ ನಿಲ್ಲದ ಹಾಗೆ
ಪೊಲೀಸರ ಒಂದು ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. ಸೊ ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಅವರ ಅಭಿಮಾನಿಗಳು ಬರಬಹುದು. ಇಲ್ಲಿರುವಂತಹ ಪೇಷಂಟ್ ಗಳಿಗೆ ಸಮಸ್ಯೆ ಆಗದ ರೀತಿಯಲ್ಲಿ ಪೊಲೀಸರು ಒಂದು ಮುನ್ನೆಚ್ಚರಿಕೆಯನ್ನು ಪಡೆದಿದ್ದಾರೆ ಅಂತ ಅನ್ಬೋದು. ಸದ್ಯಕ್ಕೆ ದರ್ಶನ್ ಇದೇ ಆಸ್ಪತ್ರೆಯಲ್ಲಿ ಇದ್ದಾರೆ. ಇನ್ನೂ ಕೂಡ ಅವ್ರಿಗೆ ಸರ್ಜರಿ ಆಗಿಲ್ಲ. ಸೊ ಈಗ ರೆಗ್ಯುಲರ್ ಬೇಲ್ ಸಿಕ್ಕಿರೋದ್ರಿಂದ ಅವರ ಒಂದು ಆರೋಗ್ಯ ಸ್ಥಿರವಾದ ನಂತರ ಅವರ ವೈದ್ಯರ ಸೂಚನೆ ಮತ್ತು ಲಾಯರ್ ಅವರ ಒಂದು ಮಾತುಕತೆಯಾಗಿ ಯಾವಾಗ ಅವರು ಒಂದು ಆಪರೇಷನ್ಗೆ ಹೋಗ್ತಾರೆ ಅನ್ನುವಂಥದ್ದಿದೆ. ಸೊ ಸದ್ಯಕ್ಕೆ ಈಗ ದರ್ಶನ್ ಅವರು ಇದೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿರುವಂತದ್ದು. ಚೈತ್ರ, ಸತೀಶ್, ಈಗ ಇಷ್ಟು ದಿನ ದರ್ಶನ್ ಅವರು ಟ್ರೀಟ್ಮೆಂಟ್ ಪಡೆದುಕೊಳ್ತಾ ಇದ್ರು ಕೂಡ ಪೊಲೀಸರ ಪ್ರೊಟೆಕ್ಷನ್ ಇರಲಿಲ್ಲ. ಬಟ್ ಇವತ್ತು ಜಾಮೀನು ತೀರ್ಪು ಇದ್ದಿದ್ರಿಂದ ಪೊಲೀಸರು ಅಲ್ಲಿ ಹೋಗಿ ಪ್ರೊಟೆಕ್ಷನ್ ಕೊಟ್ಟಿದ್ದಾರಾ, ಅಥವಾ ಜಾಮೀನು ಮಂಜೂರು ಆದ್ಮೇಲೆ ಪೊಲೀಸರು ಅಲ್ಲಿ ಹೋಗಿ ಬಿಗಿ ಭದ್ರತೆಯನ್ನ ಕೈಗೊಂಡಿದ್ದಾರಾ? ಎಸ್ ಚೈತ್ರ, ಏನಕ್ಕೆ ಅಂದ್ರೆ ನಾನಾಗೆ ಹೇಳ್ದಂಗೆ ದರ್ಶನ್ಗೆ ಮಧ್ಯಾಹ್ನ ಬೇಲ್ ಸಿಕ್ಕಿದ ನಂತರ ರಾಜ್ಯದ ವಿವಿಧ ಕಡೆ ಅವರ ಅಭಿಮಾನಿಗಳು ಪಟಾಕಿ ಸಿಡಿಸಿ ಒಂದು ತೆಂಗಿನಕಾಯಿ ಈಡ್ಗಾಯಿ ಎಳೆಯುವ ಮುಖಾಂತರ ಸಂಭ್ರಮಿಸಿದ್ರು. ಸೊ ಆ ರೀತಿಯಾದಂತಹ ಘಟನೆ ಸದ್ಯಕ್ಕೆ ಈಗ ದರ್ಶನ್ ಇದೇ ಆಸ್ಪತ್ರೆಯಲ್ಲಿ ಇರೋದ್ರಿಂದ ಸೊ ಅವರ ಅಭಿಮಾನಿಗಳು ಇಲ್ಲಿಗೂ ಬರಬಹುದು, ಇನ್ನೂ ಒಂದು ಪಟಾಕಿಯನ್ನು ಸಿಡಿಸಬಹುದು ಅಥವಾ ಕುಂಬಳಕಾಯಿ ಈಡ್ಗಾಯಿ ಹೊಡೆಯುವ ಮುಖಾಂತರ ಬೇರೆ ಪೇಷಂಟ್ ಗಳಿಗೆ ಸಮಸ್ಯೆ ಆಗಬಹುದು ಅನ್ನುವಂತ ನಿಟ್ಟಿನಲ್ಲಿ ಮುನ್ನೆಚ್ಚರಿಕೆಯಾಗಿ ಇವತ್ತು ಅವ್ರಿಗೆ ಬೇಲ್ ಸಿಕ್ಕ ನಂತರ ಪೊಲೀಸರು ಬಂದು ಇಲ್ಲಿ ಒಂದು ಮುನ್ನೆಚ್ಚರಿಕೆಯನ್ನ ವಹಿಸಿರುವಂತದ್ದು. ಸೊ ಸದ್ಯಕ್ಕೆ ಇಲ್ಲಿ ಯಾವ ರೀತಿಯಾದಂತಹ ಸೆಲೆಬ್ರೇಷನ್ಗೂ ಕೂಡ ಪೊಲೀಸರು ಒಂದು ಅವಕಾಶವನ್ನ ಕೊಡ್ತಾ ಇಲ್ಲ. ಯಾಕೆಂದ್ರೆ ಇದು ಕೂಡ ಆಸ್ಪತ್ರೆ ಆದ್ರಿಂದ ಬೇರೆ ಬೇರೆ ಅಂತ ರೋಗಿಗಳು ಚಿಕಿತ್ಸೆ ಪಡಿತಿರ್ತಾರೆ. ಚಿಕಿತ್ಸೆ ಪಡಿತಿರುವಂತ ರೋಗಿಗಳಿಗೆ ಯಾವುದೇ ರೀತಿಯಾದಂತಹ ಓಕೆ, ಥ್ಯಾಂಕ್ ಯು ಸತೀಶ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಏನೋ ಮತ್ತೊಂದು ಕಡೆ ದರ್ಶನ್ ಅವರಿಗೆ ಪೂರ್ಣಾವಧಿ ಜಾಮೀನು ಸಿಕ್ಕಿದೆ. ಕಾಟೇರ ಚಿತ್ರದ ಸಂಭಾಷಣಕಾರರಾಗಿರುವಂತಹ ಮಾಸ್ತಿ ಅವರು ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. ಹಾಗಿದ್ರೆ ಏನ್ ಮಾತನಾಡಿದ್ದಾರೆ ಬನ್ನಿ ನೋಡೋಣ. ಎಲ್ರಿಗಿಂತ ದೊಡ್ಡದು ಕಾನೂನು. ಸೊ ಅದು ಎಲ್ಲ ಅಂದ್ರೆ ನ್ಯಾಯಾಂಗ ವ್ಯವಸ್ಥೆ ಅನ್ನೋದೇನಿದೆ ಅದು ಪ್ರಮುಖವಾದ್ದು. ಇವತ್ತು ಎಲ್ಲರೂ ಅದಕ್ಕೆ ತಲೆ ಬಾಗ್ಲೇಬೇಕು. ಸೊ ಅವರು ಈ ಒಂದು ಪ್ರಕರಣದಲ್ಲಿ ದರ್ಶನ್ ಸರ್ಗೆ ಬೇಲ್ ಕೊಟ್ಟಿರೋದು ಸ್ವಾಗತಾರ್ಹ ಸರ್. ಖಂಡಿತ. ಇನ್ನು ಮಸ್ತಿ ಅವರೇ, ನಿಮ್ಮ ಸಿನಿಮಾವನ್ನು ನಾವು ಗಮನಿಸ್ತಾ ಇರ್ತೀವಿ. ನಿಮ್ಮ ಪ್ರತಿಯೊಂದು ಸಿನಿಮಾವನ್ನು ನೋಡಿದಾಗಲೂ ಕೂಡ ಯಾಕೆ ಜನರಿಗೆ ಅದು ಅಷ್ಟು ಇಷ್ಟ ಆಗುತ್ತೆ? ಒಂದು ಕಡೆ ನೀವು ಪ್ರಶಸ್ತಿ ಮಾತ್ರ ಅಲ್ಲ, ಒಂದು ಬಾಕ್ಸ್ ಆಫೀಸ್ನಲ್ಲೂ ಹಿಟ್ ಆಗುತ್ತೆ ಅಂದರೆ ನಿಮ್ಮ ಸಿನಿಮಾದಲ್ಲಿ ಒಂದು ಸಟೈರ್ ಆಗಿರ್ತಕ್ಕಂಥ ಒಂದು ಸೈಲೆಂಟ್ ಆಗಿರ್ತಕ್ಕಂಥ ರೆಬೆಲ್ನೆಸ್ ಇರುತ್ತೆ. ವ್ಯವಸ್ಥೆಯ ವಿರುದ್ಧ ಒಂದು ಹೋರಾಟ ಮಾಡುವಂಥದ್ದು ಅಥವಾ ನ್ಯಾಯ ಸಿಗದೇ ಇರುವಂಥ ಸಂದರ್ಭದಲ್ಲಿ ನ್ಯಾಯಕ್ಕಾಗಿ ಹೋರಾಟ ಮಾಡುವಂಥ ಹೀರೋ ಇರ್ತಕ್ಕಂಥದ್ದು. ಆದರೆ ನಾವು ಇವತ್ತು ವಾಸ್ತವದಲ್ಲಿ ನೋಡಿದಾಗ ಒಬ್ಬ ವ್ಯಕ್ತಿಯ ಕೊಲೆ ಆಗಿದೆ, ಮತ್ತೊಂದು ಕಡೆಯಲ್ಲಿ ಆರೋಪಿಗಳಿಗೆ ಜಾಮೀನು ಸಿಗ್ತಾ ಇದೆ, ಮತ್ತೊಂದು ಕಡೆ ಕೆಲವೊಬ್ಬರು ಸಂಭ್ರಮವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಕೆಲವರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಹಾಗಿದೆ ಆ ಸತ್ತಿರ್ತಕ್ಕಂಥ ವ್ಯಕ್ತಿಯ ಸ್ಥಿತಿ ಏನು? ಆ ವ್ಯಕ್ತಿಗೆ ನ್ಯಾಯ ಸಿಗುವಂತ ಭರವಸೆ ನಿಮ್ಮಲ್ಲಿ ಕಂಡು ಬರ್ತಾ ಇದೆಯಾ? ಸರ್ ಖಂಡಿತವಾಗ್ಲು ಸರ್. ಈಗ ಇಷ್ಟು ದಿನ ಅದಕ್ಕೆ ಅಲ್ವ ಸರ್ ವೆಯ್ಟ್ ಮಾಡೋದು. ಮತ್ತೆ ಮುಂದೇನು ನಾವು ಇವತ್ತು ಏನು ನ್ಯಾಯಾಂಗ ವ್ಯವಸ್ಥೆ ಅಡಿ ಇವತ್ತು ಎಲ್ಲರೂ ಕೆಲಸ ಮಾಡ್ತಾ ಇದೀವಿ, ನೀವು ನಾವು ಮತ್ತೊಬ್ರು ಸರ್. ಅದನ್ನೆಲ್ಲಾನು ಪ್ರಮುಖವಾಗಿ ಇಟ್ರು ಎರಡನೇ ವಿಭಾಗ ಅಂತ ಬಂದಾಗ ಕಲಾವಿದ್ರು ಸರ್, ನಾಯಕರು ಮತ್ತೆ ಒಂದು ಚಿತ್ರರಂಗದ ಪ್ರಮುಖವಾದ ಅಂಗ ಇವರು ಯಾರು ನಮ್ಮ ದರ್ಶನ್ ಸಾರು. ಅವರಿಂದ ಅವ್ರನ್ನ ನಂಬಿಕೊಂಡು ತುಂಬಾ ಜನ ಕೆಲಸ ಮಾಡ್ತಿದ್ದಾರೆ. ಮತ್ತೆ ಎಷ್ಟೋ ಥಿಯೇಟರ್ಸ್ ನಾವೇನೇ ಕಾಟೇರ ಬರ್ದಾಗ ತರುಣ್ ಸರ್ ನಿರ್ದೇಶನದಲ್ಲಿ ತುಂಬಾ ಮುಚ್ಚೋದಂತಹ ಚಿತ್ರಮಂದಿರಗಳು ಕೂಡ ಮತ್ತೆ ಪುನರಾರಂಭ ಆಯಿತು. ನೀವು ಹೇಳೋ ಪ್ರಕಾರ ಯಾರಿಗ ಅನ್ಯಾಯ ಆಗಿದೆ ಅವ್ರಿಗೆ ನ್ಯಾಯ ಖಂಡಿತವಾಗ್ಲೂ ಸಿಗುತ್ತೆ ಸರ್. ಆ ನಿಟ್ಟಿನಲ್ಲೇ ಇವತ್ತೆಲ್ಲರೂ ಕೆಲಸ ಮಾಡ್ತಾ ಇರೋದು. ಈ ವಿಚಾರದಲ್ಲಿ ಬಂದಾಗ ದರ್ಶನ್ ಸರ್ ಅಂತ ಹೇಳಿದಾಗ ಒಬ್ಬ ಕಲಾವಿದನಾಗಿ ನಾನು ಬರಹಗಾರನಾಗಿ ನಮಗೆ ಇಷ್ಟ ಅಷ್ಟು ಸರ್. ಖಂಡಿತವಾಗಿಯೂ ಕೂಡ ಈಗ ದರ್ಶನ್ ಒಬ್ಬ ನಟನಾಗಿ ಬಹುತೇಕವಾಗಿ ಎಲ್ಲ ಸಂಭ್ರಮವನ್ನು ಪಟ್ಟಿರುವಂಥವ್ರೆ. ನಾವು ಕೂಡ ಟಿಕೆಟನ್ನು ತೆಗೆದುಕೊಂಡು ಅವರ ಸಿನಿಮಾದ ಒಂದು ಥಿಯೇಟರ್ನಲ್ಲೇ ನೋಡಿದ್ದೀವಿ. ಉತ್ತಮವಾದಂಥ ದೃಶ್ಯಗಳು ಬಂದಾಗ, ಸಂಭಾಷಣೆ ಬಂದಾಗ, ಚಪ್ಪಾಳೆ ಸಿಳ್ಳೆಯನ್ನು ಹಾಕಿದರೋ ಅಂತಲ್ಲಿ ನಮ್ಮನ್ನು ಕೂಡ ಹೊರತುಪಡಿಸೋದಿಲ್ಲ. ಆದರೆ ಮತ್ತೊಂದು ಕಡೆ ನಾವು ನೋಡೋದು ವಾಸ್ತವ ಸ್ಥಿತಿಯಲ್ಲಿ ಬಂದಾಗ ಒಬ್ಬ ವ್ಯಕ್ತಿ ಆರೋಪಿ ಸ್ಥಾನದಲ್ಲಿ ಇರುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಜೊತೆಗೆ ಮತ್ತೊಂದು ಪ್ರಮುಖ ವಿಚಾರ ಇದೆ ಇಲ್ಲಿ ಮಸ್ತಿ ಅವರೇ. ನಾವು ಕಳೆದ ಒಂದು 6 ರಿಂದ 7 ತಿಂಗಳು ನೋಡಿದ್ವಿ. ಅವರು ಮೊದಲು ಈ ಒಂದು ಪರಪ್ಪನ ಅಗ್ರಹಾರದಲ್ಲಿ ಅವರನ್ನ ಹಾಕಲಾಗಿರುತ್ತೆ. ಅಲ್ಲಿ ಅವರ ಫೋಟೋಗಳು ರಿಲೀಸ್ ಆಗ್ತವೆ, ಸಿಗರೇಟ್ ಅನ್ನು ಸೇತ ಅಲ್ಲಿ ಕುಳಿತುಕೊಂಡಿರುವಂಥದ್ದು. ಅಥವಾ ಆ ಸಂದರ್ಭದಲ್ಲಿ ಆ ಒಂದು ಜೈಲು ವ್ಯವಸ್ಥೆ ಬಗ್ಗೆನೇ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಾರೆ, ದುಡ್ಡು ಇರೋವರಿಗೆ ಒಂದು ರೀತಿ, ದುಡ್ಡು ಇಲ್ಲದೆ ಇರೋರಿಗೆ ಒಂದು ರೀತಿನಾ ಅಂತೇಳಿ. ಅಂತ ಎಲ್ಲ ಒಂದು ಕಾಂಟ್ರವರ್ಸಿಗಳನ್ನು ಕೂಡ ನಾವು ನೋಡ್ತಾ ಬಂದ್ವಿ. ಆದರೆ ಇವತ್ತು ಜಾಮೀನು ಸಿಕ್ಕಿದೆ, ಖಂಡಿತವಾಗಿಯೂ ಜಾಮೀನು ಸಿಕ್ಕಿದೆ. ಅದು ಎಲ್ಲರಿಗೂ ಕೂಡ ಈಗ ಸುಪ್ರೀಂ ಕೋರ್ಟೇ ಹೇಳಿರೋದ್ರಿಂದ ಜಾಮೀನು ಪ್ರತಿಯೊಬ್ಬರ ಹಕ್ಕು, ಅದನ್ನು ನಾವು ಕೂಡ ಪುರಸ್ಕಾರವನ್ನ ಕೊಡಬೇಕಾಗುತ್ತೆ. ಆದರೆ ಇಂಥ ವಾಸ್ತವಿಕ ಸ್ಥಿತಿಗತಿಗಳು ಕೂಡ ಇದ್ದಾವಲ್ಲ. ಒಬ್ಬ ಮಾದರಿ ವ್ಯಕ್ತಿಯನ್ನ ನೋಡ್ತಾ ಇರ್ತಾರೆ, ಒಬ್ಬ ತೆರೆಯ ಮೇಲಿನ ಹೀರೋವನ್ನ ತೆರೆಯ ಆಚೆಯೂ ಹೀರೋ ಆಗಿ ನೋಡುವಂತ ಒಂದು ಸಮಾಜದಲ್ಲಿ ನಾವು ಇದ್ದೇವೆ. ಉದಾಹರಣೆಗೆ ಅಣ್ಣ ಅವರನ್ನೇ ನಾವು ನೋಡ್ತಾ ಇದ್ವಿ. ಹೀಗಾಗಿ ಅಂತ ಒಂದು ಚಿತ್ರರಂಗದ ಪಾತ್ರವಾಗಿ ನೀವು ಕೂಡ ಇದ್ದೀರಿ. ಆ ಒಂದು ವ್ಯವಸ್ಥೆಯನ್ನ ಗಮನಿಸೋದಾದ್ರೆ
ಸರ್ ಏನ್ ಅಂದ್ರೆ ವ್ಯವಸ್ಥೆ ಹುಳುಕುಗಳನ್ನ ನಾವು ತೋರ್ಸೋದು ಸಣ್ಣವ್ರಾಗ್ತೀವಿ. ಈಗ ಅಮ್ಮ ಮಾಡೋ ಸಾರು ಕೂಡ ಒಂದ್ ಸ್ವಲ್ಪ ಅಂದ್ರೆ ಒಂದು ದಿನ ಯಾಮಾರಿದ್ರೆ ಹಳಸೋಗುತ್ತೆ. ವ್ಯವಸ್ಥೆ ಹುಳುಕುಗಳನ್ನ ಈಗ ಹಂಗ್ ತಗೊಂಡಾಗ ಭ್ರಷ್ಟಾಚಾರ ಅನ್ನೋದು ಪ್ರಮುಖವಾಗಿ ನಮ್ಮ ದೇಶದಲ್ಲಿ ಕಾಣುತ್ತೆ. ಅದು ಏನ್ ನಾವ್ ಹೇಳೋದು ರಾಜಕೀಯ ನಾಯಕರು ಭ್ರಷ್ಟರು ಅಂದ್ರೆ ಅದನ್ನ ತಿರ್ಗಾ ನಾವು ಕನ್ನಡಿ ಮುಂದೆ ನಿಂತ್ಕೊಂಡು ನಾವೇ ಬೈಕೊಂಡಂಗಲ್ವ ಸರ್. ಈಗ ನಾಯಕ